ಆಗ್ರಹಿಸ್ತಾ ಇದ್ದೀವಿ ಮೋದಿ ಅವರಿಗೆ. ಸ್ವಲ್ಪ ಮೋದಿ ಅವರು ಸ್ಪೀಚ್ ಯಾರು ಬರೀತಾ ಇದ್ದಾರೆ, ಬಹುಶಃ ಈ ವಾಟ್ಸಪ್ ಯೂನಿವರ್ಸಿಟಿ ಅವ್ರು ಬರೆದು ಕೊಡ್ತಾ ಇದ್ದಾರೆ ಅನ್ಸುತ್ತೆ ಕರ್ನಾಟಕದ ಬಗ್ಗೆ ಬ್ರೀಫಿಂಗ್ ಅವರಿಗೆ. ಅವ್ರ ಸರ್ಕಾರ ಕಳ್ಕೊಂಡಿದ್ದೆ 40% ಕಮಿಷನ್ ಮೇಲೆ, ಅವ್ರ ಸರ್ಕಾರ ಕಳ್ಕೊಂಡಿದ್ದೆ PCM ಕಮಿಷನ್ ಅಭಿಯಾನದ ಮೇಲೆ, ಅವ್ರ ಸರ್ಕಾರ ಕಳ್ಕೊಂಡಿದ್ದೆ PSI ಹಗರಣ ಮಾಡಿ. ಜಸ್ಟಿಸ್ ವೀರಪ್ಪ ವರದಿ ಬಂದಿದೆ ಅಲ್ಲ ಮೊನ್ನೆ ಕ್ಯಾಬಿನೆಟ್ನಲ್ಲಿ, ಏನಿದೆ ಅದರಲ್ಲಿ? ಭಾಳ ಸ್ಪಷ್ಟವಾಗಿ ಹೇಳ್ತದೆ, ಅದರಲ್ಲಿ ಅಕ್ರಮ ನಡೆದಿದೆ. 40% ಕಮಿಷನ್ದು ನಾವು ಇದು ಕೂಡಿಸಿದ್ದೀವಲ್ಲ, ಒಂದು ಸಮಿತಿ ಕೂಡಿಸಿದ್ದೀವಿ. ಯಾರು ಕೊಡಲಿ ದೂರು? ಈಶ್ವರಪ್ಪ ಅವ್ರು ಯಾಕೆ ರಾಜೀನಾಮೆ ಕೊಟ್ಟಿದ್ದು? ಮತ್ತೆ ಯಾಕೆ ಅವ್ರಿಗೆ ಕ್ಯಾಬಿನೆಟಿಂದ ಬಿಟ್ಕೊಟ್ಟಿದ್ದು? ಸೊ ಇದೆಲ್ಲ ಭ್ರಷ್ಟಾಚಾರ. ಯಾರಾನ ಏನು ಹೆಚ್ಚಿನ ಭ್ರಷ್ಟಾಚಾರ ಮಾಡಿರೋದು ನಮ್ಮ ರಾಷ್ಟ್ರದಲ್ಲಿ ಅಂದರೆ ಅದು ಪ್ರಧಾನಮಂತ್ರಿ ಮೋದಿಯಿಂದ ಎಲೆಕ್ಟರಲ್ ಬಾಂಡ್ಸ್ನಲ್ಲಿ ಸಾಬೀತಾಗಿದೆ ಅಲ್ಲ. ಇದಕ್ಕಿಂತ ಏನು ಬೇಕು? CAG ರಿಪೋರ್ಟ್ ಇದೆ ಅಲ್ಲ ಸರ್, CAG ರಿಪೋರ್ಟ್ನಲ್ಲಿ ಸಾಬೀತಾಗಿದೆ ಕೇಂದ್ರ ಸರ್ಕಾರ ಭ್ರಷ್ಟ ಸರ್ಕಾರ ಅಂತ. ಪೇಪರ್ ಲೀಕಲ್ಲಿ ಸಾಬೀತಾಗಿದೆ ಕೇಂದ್ರ ಸರ್ಕಾರ ಭ್ರಷ್ಟ ಸರ್ಕಾರ ಅಂದ್ಬಿಟ್ಟು. ನಿಮ್ಮ ಎಲೆಕ್ಟರಲ್ ಬಾಂಡ್ಸಲ್ಲಾಗಿದೆ, ಕರೋನಾನಲ್ಲಾಗಿದೆ, ಪ್ರಧಾನಮಂತ್ರಿ PM ಕೇರ್ಸ್ ಫಂಡ್ ಇನ್ನೂ ಕೂಡ ಏನು ಗೊತ್ತಿಲ್ಲ ಏನಾಗ್ತಾ ಇದೆ ಏನಾಗ್ತಾ ಇಲ್ಲ ಅಂದ್ಬಿಟ್ಟು. RTI ಹಾಕಿದ್ರೆ RTI ಕೊಡೋಕೆ ರೆಡಿ ಇಲ್ವಾ? ಸೊ ಇವೆಲ್ಲನೂ ಕೂಡ ನಮಗೆ ಪಾಠ ಹೇಳೋದ್ಬಿಟ್ಟು ಫಸ್ಟು ಏನೇನು CAG ಅವ್ರದ್ದು ಆಡಿಟ್ ರಿಪೋರ್ಟ್ ಇದೆ, ನಿಮ್ಮ ಸುಪ್ರೀಂ ಕೋರ್ಟ್ ಅವ್ರು ಏನು ಹೇಳಿಕೆ ನೀಡಿದ್ದಾರೆ ಅದನ್ನು ಫಸ್ಟ್ ನೀವು ಸ್ಪಷ್ಟೀಕರಣ ಕೊಡಿ. ಅದಾದಮೇಲೆ ನಮ್ಮ ರಾಜ್ಯಕ್ಕೆ ಬನ್ನಿ. ಕನ್ನಡಿಗರಿಗೆ ಆಗ್ತಾ ಇರೋ ಅನ್ಯಾಯ ಬಗ್ಗೆ ಚರ್ಚೆ ಇಲ್ಲ. NDRFನಲ್ಲಿ ನಮ್ಗೆ ಕೊಡಬೇಕಾಗಿರೋದು 18,500 ಕೋಟಿ ರೂಪಾಯಿ, ಅದ್ರ ಬಗ್ಗೆ ಚರ್ಚೆ ಇಲ್ಲ. ಫೈನಾನ್ಸ್ ಕಮಿಷನ್ ಬಗ್ಗೆ ನಮಗೆ ಏನು ನಮ್ಮ ಪಾಲು ಬರಬೇಕಾಗಿದ್ದು ತೆರಿಗೆ, ಅದ್ರ ಬಗ್ಗೆ ಚರ್ಚೆ ಇಲ್ಲ. ಬರ ಪರಿಹಾರ ಇಲ್ಲ, ರೈತರ ಪರಿಹಾರ ಇಲ್ಲ. ಬರೇ ಇಲ್ಲಿ ಬಂದು ಅವ್ರ ಮನ್ ಕಿ ಬಾತ್ ಹೇಳಬೇಕಂತೆ, ನಾವು ಕೇಳಬೇಕಂತೆ. ಇದು ಗುಜರಾತ್ ಅಲ್ಲ, ಇದು ಕರ್ನಾಟಕ. ಇಲ್ಲಿ ಏನಿದ್ರು ಕನ್ನಡಿಗರ ಹಿತಾಸಕ್ತಿಯನ್ನು ಕಾಪಾಡುವ ನಿಟ್ಟಿನಲ್ಲಿ ಯಾರು ಹೋರಾಟ ಮಾಡ್ತಾರೆ ಅವ್ರಿಗೆ ಜನ ಆಶೀರ್ವಾದ ಮಾಡ್ತಾರೆ.